ಅಮ್ಮ ಅಕ್ಕ ನಿನ್ ಹತ್ರ ಹೇಳ್ಬೇಕು ಅಂತಾನೆ ಇದ್ಲು. ಆದ್ರೆ ಅಥರ್ವ ಎಸ್ಟೇಟಿಗೆ ಹೋದಾಗ ಅವ್ನ್ ಕಿಡ್ನಾಪ್ ಆಯ್ತು. ಅದಕ್ಕೆ ನಾನು ರಾಕೇಶ ಅಥರ್ವನ ಹುಡುಕ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಿಮ್ ಹತ್ರ ಸುಳ್ಳು ಹೇಳಿ ಅವನ್ನ ಹುಡ್ಕಕ್ ಹೋಗಿದ್ವಿ. ನೋಡ್ರಿ ನೋಡಿ, ಮಕ್ಕಳು ಮಕ್ಕಳು ಅಂತ ವಹಿಸ್ಕೊಂಡ್ ಬರ್ತೀರಲ್ಲ, ನಿಮ್ ಮಕ್ಕಳು ಬೆಳೆದು ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತ ನೋಡ್ರಿ. ಯಾಕಮ್ಮ ಸಿಂಧು ಹೀಗ್ ಮಾಡ್ದೆ? ಅಪ್ಪ, ನಾನು ಪ್ರೀತಿ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಈ ವಿಷಯ ಮುಚ್ಚಿಟ್ಟಿಲ್ಲ, ಅದು ತಪ್ಪಮ್ಮ. ನನ್ನ ಮಗಳ ಮದುವೆ ಅಂತ ಎಲ್ರಿಗೂ ಸಡಗರದಿಂದ ಪತ್ರಿಕೆ ಕೊಟ್ಟು ಅವ್ರೆಲ್ಲಾರನ್ನೂ ಕರೆದು ಇನ್ನೇನು ತಾಲಿ ಕಟ್ಟೋ ಸಮಯದಲ್ಲಿ ಬಂದು ನನ್ನ ಮಗಳು ಇನ್ನೊಬ್ಬನ ಹುಡುಗನ ನೋಡ್ಕೊಂಡಿದ್ದಾಳೆ ಅಂದ್ರೆ ನಮ್ಗೆಷ್ಟು ಆಘಾತ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದ್ದೀನಮ್ಮ? ಯಾಕ್ರೆ ಯೋಚನೆ ಮಾಡ್ತಾರ ಅವರು? ನೀವ್ ಬೇರೆ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡವ್ರು ನಾವಿದೀವಲ್ಲ. ನಾಲ್ಕು ಜನಕ್ಕೆ ಪಾಠ ಮಾಡೋರು ಇವ್ರ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂತ ಇವಳ ವಿಷಯದಲ್ಲಿ ಹೇಳಿದ್ರು. ಈಗ ನೋಡಿದ್ರೆ ಭವಾನಿ ವಿಷಯದಲ್ಲಿ ನಾವು ತಲೆನೇ ಎತ್ತದೇ ಇರೋ ತರ ಆಗೋಯ್ತು ರೀ. ಮನ್ಸಿಗೆ ನೋವಾಗೋದು ಶತ್ರುಗಳಿಂದ ಅಲ್ಲ, ನಾವ್ ನಮ್ದೋರಿಂದ ಅಂತ ಇವ್ರು ಸಾಬೀತ್ ಮಾಡ್ಬಿಟ್ರು ರೀ.